ದಸುಡಿ ಬಾಲಾಜಿ ಸರ್ ಅವ್ರದ್ದು ಪ್ಲಾಂಟೇಷನ್ನು 4 ತಿಂಗಳಾಗಿದೆ ಗಿಡ ಹಾಕಿ. ಇವ್ರದ್ದು ಒಂದು ಪ್ರಾಬ್ಲಮ್ ಏನಪ್ಪ ಅಂತಂತಂದರೆ, ಸ್ವತಃ ಔಷಧಿ ಕಂಪ್ನಿ ಇವ್ರದ್ದೇ ಇರೋದ್ರಿಂದ ಆರ್ಗ್ಯಾನಿಕ್ಕಾಗಿ ಇವರು ಏನು ಮಾಡಿದ್ದಾರೆ, ಈ ಥರ ಒಂದು ಔಷಧಿನ ಯೂಸ್ ಮಾಡಿದ್ದಾರೆ. ಅದು ಸಹ ಯುಮಿಕೋ ಸೀಡ್ಸ್ ಇದೆ, ಬಟ್ ಅಂಥ ಗ್ರೋತ್ ಬಂದಿಲ್ಲ ಇದನ್ನು ಹಾಕಿರೋದ್ರಿಂದ. ದಯವಿಟ್ಟು ರೈತರೆ, ನಾನೊಂದು ಮಾತು ಹೇಳ್ತೀನಿ, ಏನಪ್ಪ ಅಂತಂತಂದರೆ, ನಮ್ಮ ಕಂಪ್ನಿಯಲ್ಲಿ ಏನು ಯುಮಿಕ್ ಸೀಡ್ಸ್ ಕೊಡ್ತೀವೋ ಅದು ಇಂಪಾರ್ಟೆಂಟು, ತುಂಬ ಚೆನ್ನಾಗಿದೆ ಮತ್ತು ಕ್ವಾಲಿಟಿ. ಅದು ಹಾಕೋದ್ರಿಂದ ಫಾಸ್ಟ್ ಆಗ್ತದೆ ಗಿಡ. ನೋಡಿ, ಇದು 3 ತಿಂಗಳು 4 ತಿಂಗಳಾದರೂ ಹಿಂಗೆ ಇದೆ. 4 ತಿಂಗಳಿಗೆ ನಮ್ಮದು 3 ಅಡಿ ಹೈಟ್ ಬರಬೇಕು, ಗಿಡ ಹೆಲ್ತಿಯಾಗಿರುತ್ತೆ. ಬಟ್ ಇಲ್ಲಿ ನೋಡಿ, ಇವ್ರು ಏನು ಮಾಡಿದ್ದಾರೆ ಅಂತಂದರೆ, ಗಿಡ ಡೆವಲಪ್ಮೆಂಟ್ ಆಗಲಿಲ್ಲ ಅಂತ ನೋಡಿರಿ, ಈ ಥರ ಎಲ್ಲ ಆಗಿಬಿಡುತ್ತೆ, ನೆಗ್ಲಿಜೆನ್ಸಿ ಸ್ಟಾರ್ಟ್ ಆಗುತ್ತೆ. ನೋಡಿರಿ, ಈ ಥರ ಇರ್ತದೆ. ದಯವಿಟ್ಟು ಕಂಪ್ನಿ ಏನು ಹೇಳ್ತದೋ ಅದನ್ನು ಫಾಲೋಅಪ್ ಮಾಡಿ. 3 ತಿಂಗಳು ಮಾತ್ರ ಮಾಡದೇ ಮಾಡ್ತೀರಾ, ದಯವಿಟ್ಟು ಕಂಪ್ನಿ ರೂಲ್ಸನ್ನು ಫಾಲೋ ಮಾಡಿ ರೈತರೆ. ಮಾಡಿದ ಮೇಲೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಅದಕ್ಕೆ ನಾನು ಬೇರೆ ಪ್ಲಾಟ್ಗಳನ್ನ ವೀಡಿಯೋನ ಶೇರ್ ಮಾಡ್ತೀನಿ ನಿಮಗೆ, ನೀವು ನೋಡ್ತಿರ್ತೀರ ಡೈಲಿಯ. ಇದು ಈ ಥರ ಇದೆ. ದಯಮಾಡಿ ನಾನು ಹೇಳಿದ ಕೆಲಸನ ಮಾಡಿ. ಅವರು ತೋಟ ನೋಡ್ಕೊಳ್ತಕ್ಕಂಥ ಅಣ್ಣ, ನಿಮ್ಮ ಹೆಸರೇನು ಹೇಳಿ? ಧರ್ಮನಾಯ್ಕು. ನೀವೇ ನೋಡ್ಕೊಳೋದು? ಓಕೆ. ಬಾಲಾಜಿ ಸರ್ಗೆ ನಾನೆಲ್ಲ ಫೋನ್ ಮಾಡಿ ಹೇಳಿದ್ದೀನಿ. ನಾವು ಕಂಪ್ನಿದು ಯುಮಿಕ್ ಸೀಡ್ಸ್ ತರಿಸ್ಕೊಡ್ತೀನಿ, ದಯಮಾಡಿ ಅದನ್ನು ಫಾಲೋಅಪ್ ಮಾಡಿ ಅಣ್ಣ, ಆಯಿತಾ? ಈ ಕಳೆ ಫಸ್ಟು ಈ ಲ್ಯಾಂಡನ್ನು ಕ್ಲೀನ್ ಮಾಡಿ ಅಣ್ಣ. ಗಿಡ ಎಲ್ಲ ಚೆನ್ನಾಗಿದೆ, ಏನೂ ಆಗಿಲ್ಲ, ಎಲ್ಲ ಕ್ಲೀನ್ ಮಾಡಿ ಓಗುಣಿ ಎಷ್ಟು ಹೋಗಿದ್ದಾವೆ ನೋಡಿ, ಅದನ್ನು ನೀವು ಸರಿ ಮಾಡ್ಕೊಳ್ಳಿ ಅಣ್ಣ, ಆಯ್ತಾ? ನಾಳೆಯಿಂದ ಟ್ಯಾಕ್ಟ್ರಿ ಉಕ್ಕೆ ಹೊಡಿಸಿ, ಇನ್ನು 2 ದಿವಸದಲ್ಲಿ ನಾನು ಗೊಬ್ಬರ ಕಳಿಸ್ಕೊಡ್ತೀನಿ, ಯುಮಿಕ್ ಸೀಡ್ಸು. ಅದನ್ನು ನಾನು ಹೇಳ್ದಂಗೆ ಫಾಲೋ ಮಾಡಿ ಅಣ್ಣ, ಓಕೆನಾ? ನೋಡಿ ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ದಯವಿಟ್ಟು ನೆಗ್ಲಿಜೆನ್ಸಿ ಮಾಡಬೇಡಿ. ಗಿಡನೇ ಹಾಕಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಗಿಡನೇ ಹಾಕಿರ್ತೀರ, ದಯವಿಟ್ಟು ಹೇಳಿ ಕಂಪ್ನಿಯಿಂದ ಏನು ಬರ್ತಾರೋ ಅವ್ರು, ಏನು ಎಕ್ಸಿಕ್ಯೂಟಿವ್ ಬಂದು ಏನು ಡಿಸೈಡ್ ಮಾಡಿ ಏನು ಒಂದು ನಿಮಗೆ ರೆಫರ್ ಮಾಡ್ತಾರೋ ಅದನ್ನು ಮಾಡಿ. ದಯವಿಟ್ಟು ಆ ಕೆಲಸ ಮಾಡಿ. ಯಾಕೆಂದರೆ ಗಿಡ ಬೆಳೆಸಿ, ನೀವು ಗಿಡ ಬೆಳೆಸಿದ್ರೆ ನಮಗೆ ಕಾಯಿ ಬೇಕು. ನಮ್ಮ ಕಾಯಿ ಫ್ಯಾಕ್ಟ್ರಿ ನಿಮ್ಮನ್ನು ನಂಬ್ಕೊಂಡು ನಾವು ಫ್ಯಾಕ್ಟ್ರಿ ಮಾಡ್ತಾ ಇರೋದು. ದಯಮಾಡಿ ನೆಗ್ಲೆಕ್ಟ್ ಮಾಡಬೇಡಿ ಪ್ಲೀಸ್. ನಮ್ಮ ಮಾತನಿಗೆ ಒಂದು ಸ್ವಲ್ಪ ಬೆಲೆ ಕೊಟ್ಟು ನೀವು ಗಿಡನ ಬೆಳೆಸಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಸ್ಟಾಪ್ ಮಾಡ್ತಾಯಿದ್ದೀನಿ.